ವಿಧಾನಸಭೆಯಲ್ಲಿ ಸದ್ಯ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿನ್ನೆ ರಾಜ್ಯಪಾಲರ ಭಾಷಣದ ಬಗ್ಗೆ ಟೀಕೆ ಮಾಡಿದ್ರು ಅಥವಾ ಸರ್ಕಾರ ಸುಳ್ಳು ಹೇಳಿಸಿದೆ ಈ ಭಾಷಣದಲ್ಲಿ ಅಂತ ಆರೋಪಿಸಿದ್ರು. ಇದಕ್ಕೆ ಈಗ ಶಾಸಕ ನರೇಂದ್ರ ಸ್ವಾಮಿ ಲೇವಡಿ ಮಾಡಿದ್ದಾರೆ. ಸಿಎಂ ಆಗಿದ್ದಾಗ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕಾಲ ಕಳೆದ್ರು. ರಾಜ್ಯಪಾಲರ ಭಾಷಣದ ಬಗ್ಗೆ ಈಗ ಮಾತನಾಡ್ತಾರೆ. ಭಾಷಣದಲ್ಲೂ ಉಪ್ಪು ಇಲ್ಲ, ಹುಳಿ ಇಲ್ಲ, ಖಾರ ಇಲ್ಲ ಅಂತ ಹೇಳ್ತಾರೆ. ಪಾಪ ಅವರ ಮನೆಯಲ್ಲಿ ಸ್ವಲ್ಪ ಸಪ್ಪೆ ಆಗಿರ್ಬೋದೇನೋ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ನರೇಂದ್ರ ಸ್ವಾಮಿ ಮಾತನಾಡಿದ್ದಾರೆ. ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸಬಾಯಿ ದಾಸ ನನ್ನ ಅಭಿಪ್ರಾಯದಲ್ಲಿ. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಹೊಂದಿವೆ. ಭಾರತದ ಐಟಿ ರಫ್ತಿನಲ್ಲಿ ರಾಜ್ಯವು 40%ಕ್ಕಿಂತಲೂ ಹೆಚ್ಚಿಗೆ ಕೊಡುಗೆ ನೀಡುತ್ತಿದೆ ಮತ್ತು ಜೈವಿಕ ತಂತ್ರಜ್ಞಾನ ರಫ್ತಿನಲ್ಲಿ 33%ಕ್ಕಿಂತಲೂ ಹೆಚ್ಚು ಕೊಡುಗೆ ನೀಡುತ್ತಿದೆ. ರಾಜ್ಯದ ಜೈವಿಕ ಆರ್ಥಿಕತೆಯು ಸುಮಾರು $25 ಬಿಲಿಯನ್ ಮೌಲ್ಯದ್ದಾಗಿದೆ ಮತ್ತು ಇದು ಭಾರತದ ಜೈವಿಕ ಆರ್ಥಿಕತೆಯ ಸುಮಾರು 33% ಆಗಿದೆ. ಇವೆಲ್ಲ ದಾಖಲೆನಲ್ಲಿ ಬಂದಿರತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಒಬ್ರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರ್ತಕ್ಕಂಥ ಬಜೆಟ್ ಅಂತ ಇದು ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿದ್ರು. ಒಂದು ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದ್ ಮಾಡ್ಲಿಲ್ಲ. ವೆಸ್ಟ್ ಎಂಡ್ ಅಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಆದ್ರೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ, ಗಣರತ್ನ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದ್ದಾರೆ ಹೊರತು ಯಾವ ವಿಚಾರವನ್ನು ಸುಳ್ಳು ದಾಖಲಾತಿಗಳನ್ನ ನಮ್ಮ ಸರ್ಕಾರ ಒದಗಿಸೂ ಇಲ್ಲ. ಅವರು ಕೂಡ ಸುಳ್ಳನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.